ಹೀಗೆ ಧ್ಯಾನದ ಬಗ್ಗೆ ಒಂದು. ಎರಡನೇ ಶ್ಲೋಕ, ಧ್ಯಾನ ಹೀಗೆಲ್ಲ ತಪಸ್ಸು, ಯಜ್ಞಯಾಗಗಳು, ತೀರ್ಥ ಅಟನೆ ಪರಿವಟನೆ, ತೀರ್ಥಕ್ಷೇತ್ರ ಯಾತ್ರೆ ಯಾವುದು ಬೇಡ, ಅದಕ್ಕಿಂತ ಎಲ್ಲಕ್ಕಿಂತ ಮಿಗಿಲಾದ ಧ್ಯಾನ ಸಿದ್ಧಿಯಾಗಿಬಿಟ್ಟದೆ. ಏನು ಧ್ಯಾನ ಮಾಡಿದ್ರೆ ಏನಾಗುತ್ತೆ? ಯೇ ಮಾನವಾಹ ವಿಗತರಾಗ ಪರಾವರಜ್ಞಾಃ ನಾರಾಯಣಂ ಸುರಗುರುಂ ಸತತಂ ಸ್ಮರಂತಿ ಧ್ಯಾನೇನ ತೇನ ಹತಕಿಲ್ಬಿಷ ಚೇತನಾಸ್ತೆ ಮಾತುಃ ಪಯೋಧರ ರಸಂ ನ ಪುನಃ ಪಿಬಂತಿ ಅಂತ. ಏನಾಗುತ್ತೆ ಧ್ಯಾನದಿಂದ ಅಂದರೆ, ಯೇ ಮಾನವಾಹ ವಿಗತ ರಾಗ ಪರಾವರಜ್ಞಾಃ. ಮನುಷ್ಯರು ಎರಡು ವಿಷಯ ಇರಬೇಕು. ಒಂದು, ಮನಸ್ಸು ನಿರ್ದಿಷ್ಟ ಸ್ವಚ್ಛವಾಗಬೇಕು. ಮನಸ್ಸು ಸ್ವಚ್ಛವಾಗೋದಕ್ಕೆ ತಾನೇ ನಾನು ಹೇಳಿದ ಹಿಂದೆ ಎಲ್ಲ ಯಜ್ಞಯಾಗಗಳು, ತೀರ್ಥಕ್ಷೇತ್ರ ಯಾತ್ರೆ, ಮನಸ್ಸು ಶುದ್ಧವಾಗುವುದಕ್ಕೋಸ್ಕರ. ಮನಸ್ಸು ಶುದ್ಧವಾಗಬೇಕು. ಶುದ್ಧವಾದವರು ವಿಗತ ರಾಗರು. ರಾಗ ಅಂದ್ರೆ ಬೇರೆ ಬೇರೆ ವಸ್ತುಗಳಕ್ಕೆ ಮನಸ್ಸು ಅಂಟಿಕೊಳ್ಳುವುದು, ಬೇರೆ ವಸ್ತುವನ್ನು ರಾಗ ಅಂದ್ರೆ ಅಟ್ಯಾಚ್ಮೆಂಟ್, ಪ್ರೀತಿ. ಒಂದು ವಸ್ತು, ಯಾವುದೋ ವಸ್ತುಗಳ ಬಗ್ಗೆ ನಮ್ಮ ಮನಸ್ಸು ಅನುರಾಗ ಹೊಂದುತ್ತೆ, ಆಸಕ್ತಿ ಹೊಂದುತ್ತೆ, ಅದರಿಂದ ಅದರಲ್ಲಿ ಅಂಟಿಕೊಳ್ಳುತ್ತೆ. ವಿಗತ ರಾಗ, ಭಗವಂತನನ್ನು ಬಿಟ್ಟು ಇನ್ಯಾವುದೂ ಅಂಟಿಕೊಳ್ಳದಂತೆ ಮನಸ್ಸನ್ನು ಸ್ವಚ್ಛ ಮಾಡಿದೆವು. ಮನಸ್ಸಿಗೆ ಅಂಟಿಕೊಳ್ಳುವಂತಹ ಕ್ವಾಲಿಟಿ ಇದ್ದದ್ದು ಹೋಯ್ತು, ಮನಸ್ಸು ಅಂಟಿಕೊಳ್ಳದೆ ನಿಂತಿದೆ. ಅಷ್ಟೇ ಆದರೆ ಸಾಲದು. ಇದೇನಾಯ್ತು ಅಂದ್ರೆ, ಈಗ ಈ ರೀತಿಯಿಂದ ಇವತ್ತು ಮೆಡಿಟೇಷನ್ ಕಲಿಸಿಕೊಡ್ತಕ್ಕಂಥ ಕೆಲವು ಸಂಸ್ಥೆಗಳಿವೆ. ವಿಪಶ್ಯನಾ ಮೆಡಿಟೇಷನ್ ಅಂತ ಒಂದು ಹೇಳಿಕೊಡ್ತಾರೆ. ವಿಪಶ್ಯನ ಅನ್ನುವಂಥದ್ದು ಬುದ್ಧಿಸ್ಟಿಕ್ ಫಿಲಾಸಫಿಯಲ್ಲಿ ಬಂದಿರತಕ್ಕಂಥ ಒಂದು ಶಬ್ದ. ಅದು ಏನು ಅಂದ್ರೆ, ಅದು ಸತ್ಯವನ್ನು ಕಾಣುವ ಮೆಡಿಟೇಷನ್ ಅಂತ, ವಿಪಶ್ಯನ ಅಂತ. ಅಲ್ಲಿ ಏನು ಹೇಳಿಕೊಡ್ತಾರೆ ಅವರು ಅಂದ್ರೆ, ಇವತ್ತು ಮೆಡಿಟೇಷನ್ ಅಭ್ಯಾಸ ಮಾಡ್ತಕ್ಕವರಿಗೆ, ಮಾಡುವ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಅವರು ಏನು ಅಂದ್ರೆ ಏನನ್ನೂ ಹೇಳಿಕೊಡುವುದಿಲ್ಲ, ಬಟ್ ವೆಕೇಟ್ ಯುವರ್ ಮೈಂಡ್ ಅಂತಾರೆ, ಮನಸ್ಸನ್ನು ಖಾಲಿ ಮಾಡು ಅಂತಾರೆ. ಇದು ಮೊದಲನೇ ಸ್ಟೆಪ್. ಇದೇ ವಿಗತ ರಾಗ ಅಂತ. ಖಾಲಿ ಮಾಡುದು ಅಂದ್ರೆ ಅಂಟಿಕೊಂಡದ್ದನ್ನೆಲ್ಲ ತೆಗೆದು ಕ್ಲೀನ್ ಮಾಡುವುದು. ಅದು ಕ್ಲೀನ್ ಮಾಡಿದ ಮೇಲೆ ಏನಾದ್ರು ಮಾಡ್ಬೇಕಲ್ಲ. ಇವಾಗ ತಟ್ಟೆಯಲ್ಲಿ ಕಸ ತುಂಬಿತ್ತು, ಕೆಸರು ತುಂಬಿತ್ತು, ಕೊಳೆ ತುಂಬಿತ್ತು, ಮಣ್ಣಾಗಿತ್ತು, ಪಾತ್ರೆ ತೊಳೆದಾಯಿತು. ತೊಳೆದದ್ದು ಯಾಕೆ? ವೆಕೇಟ್ ಯುವರ್ ಮೈಂಡ್ ಅನ್ನೋದು ಫಸ್ಟ್ ಸ್ಟೆಪ್ ಆಯಿತು. ತೊಳೆಯೋದು ಯಾಕೆ ಅಂದ್ರೆ ಅದರ ಮೇಲೆ ಸ್ವಚ್ಛವಾದಂತಹದ್ದು ನೀರು, ಹಾಲು ಹಾಕಿ, ಆ ಲೋಟೆಯಲ್ಲಿ ನೀರು ಹಾಕಬೇಕು, ಸ್ವಚ್ಛವಾದ ನೀರು ಹಾಕಬೇಕು, ಸ್ವಚ್ಛವಾದ ಹಾಲು ಹಾಕಬೇಕು. ಅದಕ್ಕೋಸ್ಕರ ಕೊಳೆ ಇದ್ರೆ ಹಾಲು ಸ್ವಚ್ಛ ಇದ್ದದ್ದು ಹಾಳಾಗತ್ತೆ, ನೀರು ಸ್ವಚ್ಛ ಇದ್ದದ್ದು ಅದ್ರಲ್ಲಿ ಹಾಕಿಬಿಟ್ರೆ ಹಾಳಾಗತ್ತೆ. ಅದಕ್ಕೋಸ್ಕರ ತೊಳೆದದ್ದು. ಅದು ಎರಡನೇದ್ದು ತುಂಬುವುದು. ಮೊದಲು ತೊಳೆಯುವುದು, ಎರಡನೇ ಕ್ರಿಯೆ ತುಂಬುವುದು. ತೊಳೆಯೋ ಕ್ರಿಯೆನೇ ವಿಗತ ರಾಗ ಅಂದ್ರು. ಯಾವ್ಯಾವುದಕ್ಕೂ ಅಂಟಿಕೊಂಡಿತ್ತು, ಏನೇನೋ ಅಂಟಿಕೊಂಡಿತ್ತು, ಬೇಡವಾದ್ದೆಲ್ಲ ಮನಸ್ಸಿನಲ್ಲಿ, ತಲೆ ಒಳಗೆ, ಅದನ್ನೆಲ್ಲ ತೊಳೆದು ತೆಗೆದೆ. ಕ್ಲೀನಿಂಗ್ ಪ್ರೊಸೆಸ್ ಆಯ್ತು. ವೆಕೇಶನ್ ಆಯ್ತು. ಈಗ ಮೈಂಡ್ ವೆಕೇಟ್ ಆದಮೇಲೆ ಅದರಲ್ಲಿ ಒಳ್ಳೆಯ ಹಾಲನ್ನು ತುಂಬಬೇಕು ಅಥವಾ ಸ್ವಚ್ಛವಾದ ನೀರನ್ನು ತುಂಬ. ಅದನ್ನು ಹೇಳಿದ್ರು ಪರಾವರಜ್ಞಾಹ ಅಂತ. ಜ್ಞಾನ ಒಳಗೆ ಸ್ವಚ್ಛವಾದಂತಹ ಅರಿವು. ಏನು ಅರಿವದು? ಪರಾವರಜ್ಞಾಹ. ಯಾವುದು ದೊಡ್ಡದು, ಯಾವುದು ಚಿಕ್ಕದು ಅನ್ನೋದನ್ನ ತಿಳ್ಕೊಂಡು, ಭಗವಂತ ಎಲ್ಲಕ್ಕಿಂತ ಪರ, ಉಳಿದವರೆಲ್ಲ ಅವನಿಗಿಂತ ಅವರರು. ಈ ವ್ಯತ್ಯಾಸದ ಅರಿವು, ಎಲ್ಲರೂ ಒಂದೇನು ತಿಳ್ಕೊಳ್ಳೋದು ಜ್ಞಾಹ ಆಗಲಿಲ್ಲ. ಅದರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಯಾವ ಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ಭಗವಂತ, ಅವನ ಅನಂತರ ಚತುರ್ಮುಖ ವಾಯು, ಅವನಂತರ ಗರುಡಶೇಷ ರುದ್ರರು, ಹೀಗೆ ಆ ಪಾರಾವರ್ಯ ಗ್ರೆಡೇಷನ್, ಯಾವ್ಯಾವ ಸ್ಥಾನದಲ್ಲಿ, ಯಾವ್ಯಾವ ಮೆಟ್ಟಲಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ. ಎಲ್ಲ ಮೆಟ್ಟಲುಗಳ ಆಚೆಗೆ ಅತ್ಯುನ್ನತವಾದಂತಹ ಸರ್ವ ಉತ್ಕೃಷ್ಟವಾದ ಸ್ಥಿತಿಯಲ್ಲಿ ಭಗವಂತ ಇದ್ದಾನೆ. ಈ ಭಗವಂತ, ಅವನ ಅಧೀನವಾಗಿರತಕ್ಕಂತಹ ದೇವತೆಗಳು, ಅವರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವುದೇ ನಿಜವಾದಂತಹ ಸ್ವಚ್ಛವಾದ ತಟ್ಟೆಯಲ್ಲಿ ಹಾಕುವ ಸ್ವಚ್ಛವಾದ ನೀರು ಅಂದ್ರೆ ನಾಲೆಜ್, ವಿಸ್ಡಮ್. ಪರಾವರಜ್ಞಾಹ. ಯಾವುದು ದೊಡ್ಡದು, ಯಾವುದು ಚಿಕ್ಕದು. ಮನೆಯಲ್ಲಿ ಆದರೂ ಅಷ್ಟೇ ಅಲ್ಲ. ಒಂದು ಮನೆಯಲ್ಲಿ ನಾವು ಪರಾವರಜ್ಞರಲ್ಲದೆ ಇದ್ರೆ ಮನೆಯಲ್ಲಿ ವ್ಯವಹಾರ ಮಾಡುವ ಸಾಧ್ಯ ಇಲ್ಲ. ಹುಚ್ಚರು ಅಂತ ಹೇಳ್ಯಾರು. ಮನೆಯಲ್ಲಿ ಪರರು ಇರ್ತಾರೆ, ನಮ್ಗಿಂತ ಪರರು ಅಂದ್ರೆ ದೊಡ್ಡವರು, ಸೀನಿಯರ್. ಪರ ಅಂದ್ರೆ ಸೀನಿಯರ್, ಅವರಂದ್ರೆ ಜೂನಿಯರ್. ನಾವು ಮನೆಯಲ್ಲಿ ಯಾರು ಸೀನಿಯರ್ ಯಾರು ಜೂನಿಯರ್ ಅಂತ ಗೊತ್ತಿಲ್ಲದೆ ಯಾರು ಹೇಗೆ ವ್ಯವಹಾರ ಮಾಡಬೇಕು? ಜೂನಿಯರ್ ಹತ್ರ ಸೀನಿಯರ್ ಉದ್ದ ಕಡ್ಡ ಕೊಡೋದು, ಜೂನಿಯರ್ ನೋಡಿದ ಕೂಡಲೇ. ದೊಡ್ಡವರು ನೋಡಿದ್ರೆ ಕಪಾಲಕ್ಕೆ ಎರಡು ಕೊಡೋದು. ಹೀಗೆ ಮಾಡೋದಾಗತ್ತಾ? ದೊಡ್ಡವರ ಹತ್ರ ಹೇಗೆ ಬಿಹೇವ್ ಮಾಡಬೇಕು, ಅವ್ರು ದೊಡ್ಡವ್ರನ್ನ ತಿಳ್ಕೊಂಡು ಅವರಲ್ಲಿ ದೊಡ್ಡವರಂತ ದೊಡ್ಡವರಿಗೆ ಹೇಗೆ ಬಿಹೇವ್. ಚಿಕ್ಕ ಮಕ್ಕಳನ್ನು ಬೈಬೇಕು, ಹೊಡಿಬೇಕು, ಮುದ್ದು ಮಾಡಬೇಕು. ಅಂದ್ರೆ ಯಾರು ಜೂನಿಯರ್ ಯಾರು ಸೀನಿಯರ್ ಗೊತ್ತಿದ್ರೆ ಮಾಡಬಹುದು. ಸೀನಿಯರ್ ಯಾರು ಜೂನಿಯರ್ ಯಾರು ಅಂತ ಗೊತ್ತಿಲ್ಲದ್ರೆ ಮನೆಯಲ್ಲಿ ವ್ಯವಹಾರ ಮಾಡೋದು ಹೇಗೆ? ಹಾಗಾಗಿ ಪ್ರಪಂಚದಲ್ಲೂ ಕೂಡ ಯಾರು ಸೀನಿಯರು ಯಾರು ಜೂನಿಯರ್ ಅಂತ ತಿಳ್ಕೊಂಡು ದೊಡ್ಡವರಿಗೆ ಗೌರವ ಕೊಡುವುದು, ಚಿಕ್ಕವರಿಗೆ ಅವಕ್ಕಿಂತ ಕಮ್ಮಿ, ನಮಗಿಂತ ದೊಡ್ಡವರಿಗಿಂತ ಚಿಕ್ಕವರು, ಅವರಿಗೆ ಅದರ ನಂತರದ ಗೌರವ. ಹೀಗೆ ನಮಗಿಂತ ಚಿಕ್ಕವರಿಗೆ ಅನುಕಂಪೆ, ಗೈಡೆನ್ಸು, ಮಾರ್ಗದರ್ಶನ, ಬುದ್ಧಿವಾದ ಇದೆಲ್ಲ ಇರಬೇಕು. ಅದಕ್ಕೋಸ್ಕರ ಮನೆವಾಳ್ತೆ ಹೇಗೆ, ನಿತ್ಯ ಜೀವನ ಹಾಗೆ ಇಡೀ ಪ್ರಪಂಚದಲ್ಲಿ ಕೂಡ ಪರಾವರಜ್ಞಾಹ ಅಂತ ಏರುಪೇರು ಸ್ಥಾನಮಾನ
ಇದು ಗವರ್ಮೆಂಟಿಗೆ ಹೋದ್ರೆ ಗವರ್ಮೆಂಟಲ್ಲಿ ಹಾಗೆ ಪ್ರೋಟೋಕಾಲ್, ಅಲ್ಲಿ ಇನ್ವಿಟೇಷನ್ ಪ್ರಿಂಟ್ ಮಾಡುವಾಗ ಹೆಸರು ಒಂದು ಆಚೆ ಈಚೆ ಆಗ್ಬಿಟ್ರೆ ಸಿಟ್ಟಿಗೆ ಹೇಳ್ತಾರೆ. ಮಿನಿಸ್ಟರ್ ಕೇಡರ್ನವರು ಒಬ್ರು ಇರ್ತಾರೆ, ಅವರ ಮಿನಿಸ್ಟರ್ ಲೆವೆಲ್ನಲ್ಲಿ ಸ್ಥಾನಮಾನ. ಆಮೇಲೆ ಕೆಲವು ಆಫೀಸರ್ನಲ್ಲಿ ಆರ್ಮಿಯಲ್ಲಿ ಆಫೀಸರ್ಸ್ಗೆ 5 ಸ್ಟ್ರಿಪ್ಸು 4 ಸ್ಟ್ರಿಪ್ಸು 3 ಸ್ಟ್ರಿಪ್ಸು, ಆಮೇಲೆ ಸ್ಟಾರ್ಗಳು, ಇದೆಲ್ಲ ಗ್ರೇಡೇಷನ್ ಇಲ್ಲದೆ ವ್ಯವಸ್ಥೆಯೇ ಇಲ್ಲ. ಇಡೀ ಪ್ರಪಂಚ ಈ ರೀತಿಯ ತಾರತಮ್ಯದ ವ್ಯವಸ್ಥೆಯಲ್ಲಿದೆ. ಎಲ್ಲವೂ ಏಕಾಕಾರ ಆದರೆ ಪ್ರಪಂಚವೇ ಆಗುವುದಿಲ್ಲ. ಅದನ್ನ ತಿಳಿದಿರಬೇಕು ಅಂತ. ಲೌಕಿಕವಾಗಿ ಪರಾವರಜ್ಞಾನ ಇಲ್ಲದಿದ್ದರೆ ಅವನು ಲೌಕಿಕ ಪ್ರಪಂಚದಲ್ಲಿ ಹಾಗೆ ಅವ್ಯಾವಹಾರಿಕ ಆಗ್ತಾನೆ. ವೈದಿಕ ಪ್ರಪಂಚದಲ್ಲಿ ಈ ಪರಾವರಿಯೇ ಇದೆ. ಭಗವಂತ ಸರ್ವೋತ್ತಮ, ಅವನ ಅಧೀನವಾಗಿ ಬೇರೆ ಬೇರೆ ಗ್ರೇಡ್ನಲ್ಲಿ ಬೇರೆ ಬೇರೆ ದೇವತೆಗಳಿದ್ದಾರೆ. ಇದನ್ನ ತಿಳ್ಕೊಳ್ಳುವುದೇ ನಿಜವಾದಂತಹ ಶುದ್ಧವಾದ ಹಾಲನ್ನು ತಟ್ಟೆಗೆ ತುಂಬುವ ಕ್ರಿಯೆ. ಹಾಗಾಗಿ ಮೊದಲು ಅಂಟಿಕೊಂಡದ್ದೆಲ್ಲ ತೆಗೆದೆವು, ಆಮೇಲೆ ಶುದ್ಧವಾದ ತಾರತಮ್ಯೋಪೇತವಾದ ಭಗವಂತನ ಸರ್ವೋತ್ಕರ್ಷ ಜ್ಞಾನ ಅನ್ನತಕ್ಕಂಥ ಹಾಲನ್ನು ಮನಸ್ಸಿಗೆ ತುಂಬಿದೆವು. ಇವರೇ ಏ ಮಾನವಾಹ ವಿಗತರಾಗ ಪರಾವರಜ್ಞಾ. ಆಮೇಲೆ ಇಂಥವರು ಧ್ಯಾನ ಮಾಡಬೇಕು ಅಂದ್ರು. ಇದೆಲ್ಲ ಪ್ರಿಪರೇಷನ್, ಇದೆಲ್ಲ ಇಲ್ಲದೆ ಒಟ್ಟಿಗೆ ಧ್ಯಾನ ಮಾಡೋದು ಅಂದ್ರೆ. ನಮ್ಮಲ್ಲೊಬ್ಬರು LIC ಆಫೀಸರ್ ಇದ್ರು ಉಡುಪಿಯಲ್ಲಿ. ಅವರು ಏನೂ ಓದಿಲ್ಲ. ಅವರು ಯಾವುದೋ ಒಂದು ರಾಮಕೃಷ್ಣ ಆಶ್ರಮದಲ್ಲಿ ಧ್ಯಾನ ಮಾಡುವ ಗುಂಗು ಕಡೆ ಧ್ಯಾನ ಮಾಡ್ಬೇಕು ಸ್ವಾಮಿ, ಇದೆಲ್ಲ ಓದಿ ಏನು ಉಪಯೋಗ? ಅದು ಏನು ಧ್ಯಾನ ಮಾಡೋದು? ಯಾಕಂದ್ರೆ ಯಾವುದು ಗೊತ್ತಿಲ್ಲ ಅವರಿಗೆ, ಏನು ಅಂತ ಧ್ಯಾನ ಮಾಡೋದು. ಅದೆಲ್ಲ ಧ್ಯಾನ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಧ್ಯಾನ ಮಾಡಬೇಕು, ಇಲ್ಲಿ ಕಾಣುತ್ತದೆ ಎಲ್ಲ, ಸುಮ್ಮನೆ ಓದಿ ಏನು ಉಪಯೋಗ ಇಲ್ಲ ಅಂತ ಅನ್ನೋರು. ಅಂಥವ್ರನ್ನ ಹಾಗೆ ಬಿಡಬೇಕು ಅಷ್ಟೇ. ಏನು ವಾದ ಮಾಡಿದ್ದೇವೆ, ಆಯ್ತಾಯ್ತು ಮಾಡ್ರಿ, ಧ್ಯಾನ ಮಾಡ್ರಿ, ಅಲ್ಲಿ ಕಾಣಲಿ ನಿಮಗೆ ಮತ್ತೆ ಮಾತಾಡೋಣ ಅಂತ ಬರ್ತಿದ್ದೆ ನಾನು. ಹಾಗೆ ಧ್ಯಾನ ಮಾಡಬೇಕಾಗಿದೆ ಮೊದಲು ಪ್ರಿಪರೇಟರಿ ಆಗಿ. ಜ್ಞಾನ ಇಲ್ಲದೆ ಧ್ಯಾನ ಮಾಡಲಿಕ್ಕೆ ಬರೋದಿಲ್ಲ. ತಪಸೋ ವಾಪ್ಯಲಿಂಗಾತ್ ನಾಯಮಾತ್ಮ ಬಲಹೀನೇನ ಲಭ್ಯ ನಮೇಧಯ ತಪಸೋ ವಾಪ್ಯಲಿಂಗಾತ್ ಅಂತ. ತಪಸ್ಸು ಮಾಡಬೇಕಾಗಿದ್ರೆ ಅದಕ್ಕೆ ಬೇಕಾಗಿರತಕ್ಕ ಲಿಂಗ ಅಂದ್ರೆ ಬೇಸು. ಹೇಗೆ ತಪಸ್ಸು ಮಾಡಬೇಕು ಅನ್ನತಕ್ಕ ವಿಧಾನ ಲಿಂಗ ಅಂದ್ರೆ. ಪ್ರತೀಕ ಹೇಗೆ ಉಪಾಸನೆ ಮಾಡಬೇಕು ಅಂತಂದ್ರೆ ಹೀಗೆ ಉಪಾಸನೆ ಮಾಡಬೇಕು ಅನ್ನೋ ಶಾಸ್ತ್ರ ಹೇಳಿದ ವಿಧಾನ ತಿಳ್ಕೊಂಡಿರ್ಬೇಕು. ಇಲ್ಲದೇ ಇದ್ರೆ ಒಟ್ಟೆ ಭಗವಂತ ಏನು ಭಗವಂತ, ಕಣ್ಣು ಮುಚ್ಚಿದ್ರೆ ಏನು ಕಂಡಿತು ಅದೇ. ಅದರಿಂದ ಪರಾವರಜ್ಞಾ ವಿಗತರಾಗ, ಹೊರಗಿನ ಪ್ರಪಂಚದ ಅಟ್ಯಾಚ್ಮೆಂಟ್ ಅನ್ನು ಕಳ್ಕೊಂಡು ದೇವತೆಗಳ ತಾರತಮ್ಯ ಪೂರ್ವಕವಾಗಿ ಸರ್ವೋತ್ಕೃಷ್ಟನಾದ ಭಗವಂತನನ್ನು ತಿಳಿದವರಿದ್ದಾರಲ್ಲ, ಅವರು ಏನು ಮಾಡಬೇಕು? ನಾರಾಯಣಂ ಸುರಗುರುಂ ಸತತಂ ಸ್ಮರಂತಿ. ಅವರು ನಾರಾಯಣಂ ಸತತಂ ಸ್ಮರಂತಿ. ಯಾಕೆಂದ್ರೆ ಅದು ಎಲ್ಲಕ್ಕಿಂತ ಪರ, ಉಳಿದದ್ದೆಲ್ಲ ಅವನಿಗಿಂತ ಅವರ ಅಂತ ಗೊತ್ತಾಗಿದೆ ಅವರಿಗೆ. ಆದ್ದರಿಂದ ಅವರು ಸತತಂ ಸ್ಮರಂತಿ. ಸತತ ಸ್ಮರಣೆ ಅಂದ್ರೆ ಧ್ಯಾನ, ಸ್ವಲ್ಪ ಸ್ವಲ್ಪ ಸ್ಮರಣೆ ಅಂದರೆ ಖಂಡ ಸ್ಮೃತಿ, ಅಖಂಡವಾದ ಸ್ಮರಣೆ. ಸತತಂ ಸ್ಮರಂತಿಂದ ಧ್ಯಾಯಂತಿ. ನಿರಂತರವಾಗಿ ಭಗವಂತನೇ ಮನಸ್ಸನ್ನು ನೆಟ್ಟರವರು, ಧ್ಯಾನ ಸ್ಥಿತಿ ಹೋದರು. ಯಾಕೆ? ಅವರಿಗೆ ಗೊತ್ತಿದೆ ನಾರಾಯಣ ಹಿಂದೆ ಬಂದ ಶಬ್ದವೇ, ಅದರ ಅರ್ಥ ನೋಡಿದ್ದೇವೆ ನಾವು. ಬ್ರಹ್ಮಾದಿ ದೇವತೆಗಳಿಗೂ ಅವನು, ಲಕ್ಷ್ಮಿಗೂ ಉತ್ತಮ, ಪುರುಷೋತ್ತಮ. ಆದ್ದರಿಂದ ಅದನ್ನೇ ಮತ್ತೊಂದು ಶಬ್ದ ಹೇಳಿದ್ರು ಸುರಗುರು ಅಂತ. ಸುರರು ಅಂತಂದ್ರೆ ನಮ್ಮ ದೇಹದಲ್ಲಿ ಇದ್ದು ನಮಗೆ ಸಾಧನೆಯಲ್ಲಿ ಜ್ಞಾನದ ಆನಂದದ ವೃದ್ಧಿಗೆ ಕಾರಣವಾಗಿ ತತ್ವಾಭಿಮಾನ ದೇವತೆಗಳು. ನಮ್ಮ ಒಳಗಿರತಕ್ಕಂಥ ಬ್ರಹ್ಮಾದಿ ದೇವತೆಗಳೇ ಸುರರು, ತತ್ವಾಭಿಮಾನಿ ದೇವತೆಗಳು. ಅವರಿಗೂ ಗುರು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೇ ಗುರವೇ ನಮಃ ಅಂತ. ಎಂದರೆ ಭಗವಂತನನ್ನ ಎರಡು ವಿಧವಾದ ಉಪಾಸನೆ ಇದು. ಹಿಂದೆ ದೇವ ಅಂತ ಹೇಳಿದರು, ಇಲ್ಲಿ ಗುರು ಅಂತ ಹೇಳಿದರು. ಭಗವಂತ ನಮಗೆ ಅವನು 3 ವಿಧದಿಂದ ಭಗವಂತನನ್ನು ಉಪಾಸನೆ ಮಾಡ್ತಾರೆ. ವಾಯುದೇವರಿಗೆ 3 ವಿಧವಾದ ಉಪಾಸನೆ ಇದೆ. ಭಗವಂತ ಏನು ಅಂದ್ರೆ, ಭಗವಂತ ದೇವರು ಹೌದಲ್ಲ, ಎಲ್ಲರಿಗೂ ದೇವರು. ಭಗವಂತ ಗುರು, ಸಾಕ್ಷಾತ್ ಗುರು ವಾಯುದೇವರಿಗೆ. ಭಗವಂತ ತಂದೆ, ಸಾಕ್ಷಾತ್ ತಂದೆ ವಾಯುದೇವರಿಗೆ. ಹಾಗಾಗಿ ಭಗವಂತನೇ ವಾಯುದೇವರಿಗೆ ತಂದೆಯಾಗಿ, ಗುರುವಾಗಿ, ದೇವರಾಗಿ ಉಪಾಸ್ಯ. ನಮಗೆ ಪರಂಪರೆಯ ಗುರು, ಪರಂಪರೆಯ ತಂದೆ. ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಶ್ರೇಯಃಪತಿಂ ಇಂದ್ರಾದಿ ಪ್ರಪಿತಾಮಹಂ. ನಮಗೆ ಅಜ್ಜನ ಮುತ್ತಜ್ಜನ ಅಜ್ಜನ ಎಷ್ಟು ಅಜ್ಜ ಆಗುತ್ತೋ ಗೊತ್ತಿಲ್ಲ, ಅಂತೂ ಭಗವಂತನಿಗೆ ನಮ್ಮ ತನಕ ಪಿತಾಪುತ್ರ ಭಾವ ಉಂಟು. ಪರಂಪರೆಯ ಅವನು ತಂದೆ, ಯಾಕಂದ್ರೆ ಅವನು ಇಡೀ ಜಗತ್ತಿಗೆ ತಂದೆ. ಅವನು ಜಗತ್ತಿಗೆಲ್ಲ ಗುರು, ಸಾಕ್ಷಾತ್ ಗುರು ಬ್ರಹ್ಮದೇವರಿಗೆ ವಾಯುದೇವರಿಗೆ. ಆದರೆ ಅವನಿಂದ ಬಂದ ತೇನೇ ಬ್ರಹ್ಮ ಸದಾಯ ಅಧಿಕವಯೇ ಮುಹ್ಯಂತಿಯಂ ಸೂರಯ. ಅವನಿಂದ ಜ್ಞಾನ ಬಂತು, ಬ್ರಹ್ಮ ದೇವತೆಗಳಿಗೆ ಬಂತು, ಬ್ರಹ್ಮ ದೇವತೆಗಳಿಂದ ಋಷಿಗಳಿಗೆ ಬಂತು, ಋಷಿಗಳಿಂದ ನಮಗೆ ಬಂತು. ಹಾಗಾಗಿ ಮೂಲತಃ ಎಲ್ಲರಿಗೂ ಆದಿಗುರು ಅವನೇ. ಅದು ಹೋಗಲಿ, ಭಗವಂತನ ಬಿಟ್ಟರು ನಮಗೀಗ ಈಗ ಈ ಶ್ಲೋಕಗಳನ್ನು ಆಚಾರ್ಯ ಸಂಗ್ರಹ ಮಾಡಿದ್ದೆ ಅಲ್ಲಿಂದ. ವೇದವ್ಯಾಸರು ರಚಿಸಿರತಕ್ಕಂಥ ಅಷ್ಟಾಶ ಪುರಾಣಗಳಿಂದ. ವೇದವ್ಯಾಸರು ಭಗವಂತರ ಅವತಾರ. ಹಾಗಾಗಿ ನಮ್ಮ ಗುರುಗಳು ವೇದವ್ಯಾಸರಾಗಿ ಭೂಮಿ ಇಳಿದು ಒಂದು ಗುರುವಾದರು. ಅಲ್ಲಿಯೂ ಆಚಾರ್ಯರು ಅವರಿಗೆ, ನಮಗೆ ಆಚಾರ್ಯರು ಗುರುಗಳಾದರೆ ವೇದವ್ಯಾಸರು ಪರಮಗುರುಗಳಾದರು. ಹೀಗೆ ಜಗತ್ತಿಗೆಲ್ಲ ಗುರುವಾಗಿ ನಿಂತು, ಜಗತ್ತಿಗೆಲ್ಲ ದೇವರಾಗಿ ನಿಂತು, ಜಗತ್ತಿಗೆಲ್ಲ ತಂದೆಯಾಗಿ ನಿಂತ ಭಗವಂತನನ್ನು ಮನಸ್ಸಿನಲ್ಲಿ. ಅದನ್ನೇ ನಾರಾಯಣಂ ಸುರಗುರುಂ, ಅವನು ಗುರು ಮತ್ತು ತಂದೆ. ನಾರಾಯಣಂ ಸುರಗುರುಂ ಸತತಂ ಸ್ಮರಂತಿ. ಹೀಗೆ ಧ್ಯಾನ ಮಾಡಿದರೆ ಧ್ಯಾನೇನ ತೇನ
ಹತಕಿಲ್ಬಿಷ ಚೇತನಾಸ್ತೆ. ಇವಾಗ ಈ ಒಂದು ಮತ್ತೊಂದು ಹೊಸ ಸಂಗತಿ ಬಂತೀಗ. ಮೊದಲೇನು ಹೇಳಿದ್ರು, ಮನಸ್ಸಿನಲ್ಲಿದ್ದ ಕೊಳೆಯನ್ನ ತೊಳೆದು ಭಗವಂತನನ್ನ ಅದರಲ್ಲಿ ಧ್ಯಾನ ಮಾಡುವಂದ್ರು. ಧ್ಯಾನ ಮಾಡಿದ ಮೇಲೆ ಮನಸ್ಸಲ್ಲಿದ್ದ ಕೊಳೆ ಹೋಗುತ್ತೆ ಅಂತ. ಹಾಗಾದ್ರೆ ನಿಮ್ಮನ್ನ ಕೊಳೆ ಇತ್ತೇನು? ಮೊದಲು ಕೊಳೆ ಇದ್ದಾಗಲೇ ಹೋಗುವಂತ ಕೂತನೋ ಏನು? ಹಾಗಾದ್ರೆ ಎರಡು ವಿಧದ ಒಂದು ಸಂಗತಿ ಇದೆ. ಏನು ಅಂದ್ರೆ, ಹಿಂದೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಮತ್ತು ಚೇತನ ಅಂತ ಈ ಒಳಗಿನ ಅಂತಃಕರಣದಲ್ಲಿ ಇಲ್ಲಿ ಹೇಳ್ತಾರೆ ಹತಕಿಲ್ಬಿಷ. ಚಿತ್ತದ ತನಕ ಶುದ್ಧ ಆಯಿತು ಭಗವಂತನ ಧ್ಯಾನ. ಮುಂದೆ ಹೇಳ್ತಾರೆ ಹತಕಿಲ್ಬಿಷ ಚೇತನಾಹ ಅಂತ. ನೋಡಿ, ಮನಸ್ಸು ಶುದ್ಧ ಆಯಿತು. ಮನಸ್ಸು ಶುದ್ಧ ಆದ್ಮೇಲೆ ಮನಸ್ಸು ಯಾವ್ಯಾವುದೋ ಗೊಂದಲಕ್ಕೆ, ಮನಸ್ಸಿನ ಕ್ರಿಯೆ ಏನು? ಆಸೆ ಪಡುವುದು, ಡಿಸೈರ್ ಅಂಡ್ ಕನ್ಫ್ಯೂಷನ್. ಆಸೆ ಪಡುವುದು, ಗೊಂದಲಕ್ಕೊಳಗಾಗುವುದು. ಯಾವುದನ್ನು ಆಸೆ ಪಡಲಿಲ್ಲ ಮನಸ್ಸು, ಯಾವ ಗೊಂದಲವೂ ಇಲ್ಲ. ಬುದ್ಧಿಗೆ ಏನು ಅಂದ್ರೆ, ಬುದ್ಧಿ ಯಾವುದನ್ನು ತಪ್ಪಾಗಿ ತಿಳ್ಕೊಂಡ್ರೆ ಅದನ್ನೇ ಮತ್ತೆ ಲಾಜಿಕ್ ಮಾಡ್ತದೆ, ತಪ್ಪಿನ ಬಗ್ಗೆ ವಾಕ್ಯಾರ್ಥ ಮಾಡಲಿ ಶುರು ಮಾಡ್ತದೆ. ಈ ಶಾಸ್ತ್ರ ಓದಿದಾಗ ಬರತಕ್ಕಂಥದ್ದು ಬುದ್ಧಿ ದೋಷ. ಹೆಚ್ಚು ಶಾಸ್ತ್ರ ಓದಿದಾಗ ಮನಃಶುದ್ಧಿ ಇಲ್ಲದೆ ಶಾಸ್ತ್ರ ಪಾಂಡಿತ್ಯ ಬಂದ್ರೆ ಏನಾಗುತ್ತೆ ಅಂದ್ರೆ ವಾಕ್ಯಾರ್ಥ ಮಾಡುವ ಶುರು ಆಗುತ್ತೆ. ವಾಕ್ಯಾರ್ಥ ಮಾಡುವುದಂದ್ರೆ ಯಾವುದನ್ನು ನಾವು ನಂಬಿದ್ದೇವೋ ಅದು ಸುಳ್ಳಾದ್ರೂ ಅದನ್ನು ತರ್ಕದಿಂದ ಪ್ರೂವ್ ಮಾಡತಕ್ಕಂಥ ಒಂದು ಇಂಟೆಲೆಕ್ಚುವಲ್ ಅಪ್ರೋಚ್ ಬರ್ತದೆ. ಇದು ಬುದ್ಧಿ ದೋಷ. ಯಾಕಂದ್ರೆ ಆವಾಗ ಅದೆಲ್ಲ ಇದ್ದಾಗ ಭಗವಂತ ಬರುವುದೇ ಇಲ್ಲ ಒಳಗೆ. ಅದರಿಂದ ತುಂಬಾ ಶಾಸ್ತ್ರ ಪಂಡಿತರ ಹತ್ರ ಪಕ್ಕ ದೇವರು ಬರುವುದೇ ಇಲ್ಲ. ಅವ್ರು ನೋಡ್ತಾನೆ, ಇವರು ಶಾಸ್ತ್ರ ಪಂಡಿತರು, ನಾವು ಮಹಾಪಂಡಿತ ಅಂತ ತಲೆಯಲ್ಲಿದ್ದು ನಾ ಬರೋದಿಲ್ಲ, ದೂರ ಕೊಡ್ತಾನೆ. ಅದನ್ನು ಮೊದಲು ಕಳ್ಕೊಳ್ಬೇಕು. ಪಾಂಡಿತ್ಯ ಬಂದ ತಕ್ಷಣ, ಬುದ್ಧಿ ಪ್ರಖರ ಆದ ತಕ್ಷಣ ಬರತಕ್ಕಂಥ ದೋಷ ಅಹಂಕಾರ, ಅದು ಹೋಯ್ತು. ಆದ್ರೆ ಮನಸ್ಸು, ಬುದ್ಧಿ, ಅಹಂಕಾರ ಮೂರು ಸ್ವಚ್ಛ ಆಯ್ತು. ಆಮೇಲೆ ಚಿತ್ತ ಇದೆ. ಚಿತ್ತ ಅಂದ್ರೆ ಮೆಮೊರಿ ಶೆಲ್ಲು. ನಾವು ಅಲ್ಲಿ ತನಕ ತುಂಬಿಕೊಂಡ ಕೊಳೆ ಅದನ್ನೇ ಸ್ವಚ್ಛ ಮಾಡುದು. ಭಗವಂತ ಬಂದು ಕೂಡಬೇಕಾದ ಮನಸ್ಸಿನಲ್ಲೆಲ್ಲ, ಬುದ್ಧಿಯಲ್ಲೆಲ್ಲ, ಅಹಂಕಾರದಲ್ಲಿ, ಚಿತ್ತದಲ್ಲಿ. ಚಿತ್ತದ ಮಂಟಪದಲ್ಲಿ ಅವನು ಬಂದು ಕೂಡಬೇಕಾದ್ರೆ ಚಿತ್ತದಲ್ಲಿ ಯಾವ್ಯಾವುದೋ ಹಿಂದಿನ ನೆನಪುಗಳು, ಹಳೆಯ ಪಳೆಯುಳಿಕೆಗಳಿದ್ದು ಅದನ್ನೆಲ್ಲ ಕ್ಲೀನಿಂಗ್ ಪ್ರೊಸೆಸ್ ಭಗವಂತನ ಮಾಡ್ತಾನೆ. ಅದನ್ನ ಚಿತ್ತದಲ್ಲಿದ್ದ ಕೊಳೆ ತೆಗೆದಾಗ ಭಗವಂತ ಧ್ಯಾನ ಸಾಧ್ಯ ಆಯಿತು. ಆದರೆ ಇನ್ನು ಚೇತನದಲ್ಲಿ ಕೊಳೆ ಇದೆ. ಚಿತ್ತದ ಎಕ್ಸ್ಪ್ಯಾನ್ಷನ್ ಅಂದ್ರೆ ನಾನು ಹೇಳಿದೆ, ಮೂರು ಕಾಲಗಳು ಕೂಡ ವರ್ತಮಾನವಾಗಿ ಬಿಡುವುದು. ಆನಂದಮಯ ಕೋಶ, ಅದು ವಿಜ್ಞಾನಮಯ ಕೋಶದ ತನಕ ಸ್ವಚ್ಛ ಆಯಿತು. ಆನಂದಮಯ ಕೋಶ ಸ್ವಚ್ಛ ಆಗಲಿಲ್ಲ. ಆನಂದಮಯ ಕೋಶ ಇಸ್ ಆಲ್ವೇಸ್ ಲಾಕ್ಡ್. ನಮಗೆ ಆನಂದಮಯ ಕೋಶ, ಅದನ್ನ ಇವತ್ತು ವಿಜ್ಞಾನಿಗಳೇನು ಹೇಳ್ತಾರೆ, 12 ಬಿಲಿಯನ್ ನರ್ವ್ ಸೆಂಟರ್ಸ್ ಇವೆ, ಬ್ರೈನ್ ಸೆಲ್ಸ್. ಅವು ಯಾವುದು ಕೆಲಸ ಮಾಡ್ತಾನೆ ಇಲ್ಲ, ಎಲ್ಲ ಲಾಕ್ಡ್. ಅದು ಅಷ್ಟು ಬಿಲಿಯನ್ ಸೆಂಟರ್ಸ್ ಏನಿವೆ ಅವು ಎಲ್ಲವೂ ತೆರೆಕೊಂಡ್ರೆ ಪ್ರಪಂಚದಲ್ಲಿ ಇವನಿಗೆ ತಿಳಿಯದ್ದು ಏನೂ ಇಲ್ಲ. ಭೂತ ಭವಿಷ್ಯತ್ತುಗಳು ಕಣ್ಣು ಮುಂದೆ ತೆರೆದು ಬಿಡ್ತವೆ. ಆಮೇಲೆ ಪಾಸ್ಟ್ ಟೆನ್ಸ್ ಪೂರ್ತಿ ಚೇತನ ಅಂದ್ರೆ ವಿಸ್ತಾರ, ಹಿಂದಿನ ನೆನಪಿನ ವಿಸ್ತಾರ. ಅರ್ಥಾತ್ ನಮಗೆ ಎಷ್ಟು ನೆನಪಿದೆ, ಬಹಳ ಅಂದ್ರೆ ಬಾಲ್ಯ ತನಕ, ಅದನ್ನೆಲ್ಲ ಸ್ವಚ್ಛವಾಗಿ ತೊಳೆದೆವು. ಅದರ ಹಿಂದೆ ನಾವು ಇಷ್ಟು ತನಕ ಸಾವಿರಾರು ಜನ್ಮಗಳನ್ನು ದಾಟಿ ಬಂದಿದ್ದೇವೆ. ಸಾವಿರಾರು, ಲಕ್ಷಾಂತರ, ಕೋಟಿಗಟ್ಟಲೆ ಜನ್ಮಗಳನ್ನು ದಾಟಿ ಬಂದಿರಬಹುದು. ಆ ಎಲ್ಲಾ ಜನ್ಮಗಳದ್ದು ಕೂಡ ಒಳಗಿದೆ ಚೇತನದಲ್ಲಿ ರೆಕಾರ್ಡ್, ವಿಡಿಯೋ ಕ್ಯಾಸೆಟ್. ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದು ಯಾವಾಗ ಆಗೋದು ಅಂತಂದ್ರೆ, ಅದು ಭಗವಂತನ ಧ್ಯಾನದಿಂದ ಆಮೇಲೆ ಚೇತನ ಸ್ವಚ್ಛವಾಗಬೇಕು. ಆನಂದಮಯ ಕೋಶ ತೆರ್ಕೊಳ್ಬೇಕು. ಅದನ್ನ ಸ್ವಚ್ಛ ಮಾಡತಕ್ಕಂಥ ಕೆಲಸ ಭಗವಂತ ಮಾಡಬೇಕು. ಅಲ್ಲಿ ತನಕ ನಾವು ಸ್ವಚ್ಛ ಮಾಡಿ ಭಗವಂತನ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತದ ತನಕ ಸ್ವಚ್ಛ ಮಾಡಿ ಭಗವಂತ ಕೂಡಿಸಿದ್ರೆ ಅವನ ಚೇತನವನ್ನ ಸ್ವಚ್ಛ ಮಾಡಿ ಆ ಒಳಗಿನ ಬೀಗ ತೆಗೆದು ಬಿಡ್ತಾನೆ. ಆಗ ಆನಂದಮಯ ಕೋಶ ತೆರೆಕೊಂಡಿತು ಅಂದ್ರೆ ಅವನಿಗೆ ಯಾವುದೂ ಮುಚ್ಚಿದ್ದಿಲ್ಲ, ಎಲ್ಲವೂ ಬಟಾಬಯಲು, ಎಲ್ಲವೂ ಆನಂದಮಯ. ಅದನ್ನೇ ಕಿಲ್ಬಿಷ ಚೇತನ ಅಷ್ಟೇ. ಹೀಗೆ ಆಗಿಬಿಟ್ರೆ ಆನಂದಮಯ ಕೋಶವು ತೆರೆಕೊಂಡ್ರೆ ಮುಂದೆ ಏನು ಅಂದ್ರೆ ಮಾತುಃಪಯೋಧರ ರಸಂ ನ ಪುನಃ ಪಿಬಂತಿ, ಮತ್ತೆ ತಾಯಿಯ ಎದೆ ಹಾಲನ್ನು ಕುಡಿಯುವ ಅಗತ್ಯ ಬರುವುದಿಲ್ಲ. ಅಂದ್ರೆ ಆನಂದಮಯ ಕೋಶವು ತೆರೆಕೊಂಡು ಬಿಟ್ರೆ ಈ ಪಂಚಕೋಶಗಳ ನಿಯಾಮಕನಾಗಿರತಕ್ಕಂಥ, ನಿನ್ನೆ ಒಂದು ಮಾತು ಹೇಳಿದ್ದನ್ನ ಹೇಳಿದ್ದೆ, ಅನ್ನಮಯ ಕೋಶದ ಭಗವಂತನ ಸಾಕ್ಷಾತ್ಕಾರ ಆಯಿತು ಅನಿರುದ್ಧ, ಪ್ರಾಣಮಯ ಕೋಶದ ಭಗವಂತನ ಸಾಕ್ಷಾತ್ಕಾರ ಆಯಿತು ಪ್ರದ್ಯುಮ್ನ, ಮನೋಮಯ ಕೋಶದ ಭಗವಂತನ ಸಾಕ್ಷಾತ್ಕಾರ ಆಯಿತು ಸಂಕರ್ಷಣ, ವಿಜ್ಞಾನಮಯ ಕೋಶದ ಭಗವಂತನ ಸಾಕ್ಷಾತ್ಕಾರ ಆಯಿತು ನಾರಾಯಣ. ಅದಾಯಿತು ಅಂದ್ರೆ ಆನಂದಮಯ ಕೋಶಕ್ಕೆ ಅವನು ಹೋಗಿಬಿಟ್ಟ ಅಂತಂದ್ರೆ ಮತ್ತೆ ವಾಸುದೇವನ ಸಾಕ್ಷಾತ್ಕಾರದ ನಂತರ ಮತ್ತೆ ಮರಳಿ ವಾಸುದೇವಂ ಪ್ರವಿಷ್ಟಾನಾಂ ಪುನರಾವರ್ತನಂಕುತಃ. ಆಮೇಲೆ ಆನಂದಮಯ ಕೋಶದ ಆಚೆಗೆ ನಾರಾಯಣನ ನಿತ್ಯ ಸನ್ನಿಧಾನ, ಅವನು ಮತ್ತೆ ಮರಳಿ ಹುಟ್ಟುವ ಪ್ರಶ್ನೆ ಇಲ್ಲ.